ಅಡುಗೆ ಕೆಲಸ ಅರ್ಧದಷ್ಟು ಕಮ್ಮಿ ಆಗಬೇಕಾ, ಮಾಡುವಂಥ ಅಡುಗೆ ಡಬಲ್ ರುಚಿ ಆಗಬೇಕಾ, ಹಾಗೆಯೇ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರಬೇಕಾ? ಹಾಗಾದರೆ ನಮ್ಮ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನಮ್ಮ ಈ ವಿಶೇಷವಾಗಿರುವಂಥ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಮೊದಲಿಗೆ ಮೆಣಸಿನ ಪುಡಿಯನ್ನು, ಖಾರ ಪುಡಿಯನ್ನು ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ ಪರ್ಫೆಕ್ಟಾಗಿ, ತುಂಬಾ ಚೆನ್ನಾಗಿ. ನಾನು ಇದಕ್ಕೆ ಒಂದು 50 ಗ್ರಾಮಷ್ಟು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ನೀವು ಮೆಣಸು ತಗೊಳ್ಳುವಾಗ ಒಳ್ಳೆ ಕ್ವಾಲಿಟಿದು ಮೆಣಸನ್ನು ನೋಡ್ಕೊಂಡು ತಗೊಳ್ಳಿ, ಆದಷ್ಟು ತೊಟ್ಟು ಇರೋದನ್ನು ತಗೊಳ್ಳಿ. ಅದಾದ ನಂತರ ನೀವು ಈ ತೊಟ್ಟು ಇರುತ್ತಲ್ವ ಅದು ನೀವೇ ಕಟ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಸರಿ ಒಳಗಡೆ ಬೂಸ್ಟ್ ಬಂದಿರುತ್ತೆ, ನಮಗೆ ಗೊತ್ತಾಗಲ್ಲ. ಸೊ ಬ್ಯಾಡಗಿ ಮೆಣಸು ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಗ್ರಾಮ್ ನಾನು ಗುಂಟೂರು ಮೆಣಸು ಕೂಡ ತಗೊಂಡಿದ್ದೇನೆ. ಇದು ಒಳ್ಳೆ ಖಾರಕ್ಕೆ ಹಾಕುವಂಥದ್ದು, ಇದು ಚೆನ್ನಾಗಿ ಕಲರ್ ಬರುತ್ತೆ. ಬ್ಯಾಡಗಿ ಮೆಣಸು ಒಳ್ಳೆ ಕಲರ್ ಬರುತ್ತೆ. ಇವಾಗ ಈ ಮೆಣಸಿನ ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ. ದಪ್ಪ ತಳದ ಪಾತ್ರೆಯನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಉರಿನ ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಈ ಬ್ಯಾಡಗಿ ಮೆಣಸನ್ನು ಹಾಕೊಂಡು ಹುರಿದ್ಕೊತಾ ಇದ್ದೇನೆ. 2 ಮೆಣಸನ್ನು ಒಟ್ಟಿಗೆ ಹಾಕೊಂಡು ಹುರಿದ್ಕೊಳ್ಳೋದು ಬೇಡ, ಯಾಕಂತಂದರೆ ನಮಗೆ 2 ಕೂಡ ಕ್ರಿಸ್ಪಿ ಆಗೋದಕ್ಕೆ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಕೋಬೇಕು. ಹುರಿದ್ಕೊಳ್ಳೋದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಳ್ಳಿ ಮೆಣಸನ್ನು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದನ್ನ ಬಿಸಿಲಲ್ಲಿ ಒಣಗಿಸಿ ಕೂಡ ಪುಡಿ ಮಾಡ್ಕೊತಾರೆ. ಆ ಥರ ಬೇಕಾದರೂ ಮಾಡ್ಬೋದು. ಅಷ್ಟೊಂದು ಟೈಮ್ ಇಲ್ಲ ನಮಗೆ ಬಿಸಿಲಲ್ಲಿ ಒಣಗಿಸೋಷ್ಟು ಅಂತಿದ್ರೆ ನಾವು ಹುರಿದ್ಕೊಂಡು ಪುಡಿ ಮಾಡ್ಕೋಬೋದು. ಇದು ಒಳ್ಳೆ ಗರಿ ಗರಿ ಥರ ಆಗಬೇಕು. ಆಮೇಲೆ ನಿಮಗೆ ಒಳ್ಳೆ ಘಾಟ್ ಬರಲಿಕ್ಕೆ ಶುರುವಾಗುತ್ತೆ ಮೆಣಸಿದು. ಅಷ್ಟು ತನಕ ಚೆನ್ನಾಗಿ ಹುರಿದ್ಕೋಬೇಕು. ನೀವು ಅರ್ಧ ಹುರಿದ್ರೆ ಕರೆಕ್ಟಾಗಿ ಪುಡಿ ಆಗಲ್ಲ. ಮತ್ತು ಈ ಬ್ಯಾಡಗಿ ಮೆಣಸು ಹುರಿಯೋದಕ್ಕೆ ನಮಗೊಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ನೀಟಾಗಿ ಹುರಿದ್ಕೊಂಡು ರೆಡಿ ಆಗಿದೆ. ಇವಾಗ ಇದನ್ನ ತೆಗೆದಿರ್ತೇನೆ. ಹುರಿದಾದ ನಂತರ ಒಂದು ತಟ್ಟೆಗೆ ಹಾಕೊಳ್ಳಿ. ಈಗ ಅದೇ ಪಾತ್ರೆಗೆ ನಾನು ಗುಂಟೂರು ಮೆಣಸನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರಿದ್ಕೋಬೇಕು. ಈ ಮೆಣಸನ್ನು ನೀವು ಅಂಗಡಿಯಿಂದ ತರುವಾಗ ಆದಷ್ಟು ಒಂದು ಸ್ವಲ್ಪ ಗರಿ ಗರಿ ಇರುವಂಥ ಮೆಣಸನ್ನೇ ತಗೊಳ್ಳಿ. ಗುಂಟೂರು ಮೆಣಸು ಬೇಗ ಹುರಿದಾಗಿದೆ. ಮೆಣಸು ಚೆನ್ನಾಗಿದ್ರೆ ಬೇಗ ಹುರಿಯಕ್ಕೆ ಬರುತ್ತೆ. ಸಾಕಿಷ್ಟು. ಈಗ ಇದೇ ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೇನೆ. ನೋಡಿ, ಪರ್ಫೆಕ್ಟಾಗಿ ಹುರಿದಾಗಿದೆ. ಇವಾಗ ಇದನ್ನ ರುಬ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ಪುಡಿ ಮಾಡುವಂಥ ಒಂದು ಮಿಕ್ಸಿಯನ್ನು ತಗೊಂಡಿದ್ದೇನೆ. ತುಂಬಾ ಕ್ಲೀನ್ ಆಗಿರಲಿ, ಮತ್ತು ಒಂಚೂರು ಕೂಡ ನೀರಿನ ಪಸೆ ಇರಬಾರ್ದು. ಕ್ಲೀನಾಗಿ ಒರೆಸ್ಕೊಂಡು ಈ ಮೆಣಸನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ಏನು ಅಂತಂದರೆ ನಮಗೆ ಖಾರ ಇನ್ನು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು, ಇದು ಒಣಗಿಸಿರುವಂಥ ಕಾಳು ಮೆಣಸು, ಇಲ್ಲದಿದ್ದರೆ ನೀವು ಒಂದು ಸ್ವಲ್ಪ ಹುರಿದ್ಕೊಂಡು ಬೇಕಾದರೂ ಹಾಕೋಬಹುದು, ಅದನ್ನ ಹಾಕೊತಾ ಇದ್ದೇನೆ. ಈಗ ಇದನ್ನ ಬ್ಯಾಚ್ ಬೈ ಬ್ಯಾಚ್ ಪುಡಿ ಮಾಡ್ಕೊಳ್ಳೋಣ. 2 ಸರಿ ರುಬ್ಕೊಂಡಿದ್ದೇನೆ. ನೋಡಿ, ಈ ಹದಕ್ಕೆ ಬರಬೇಕು. ಯಾವುದು ಪ್ರಿಸರ್ವೇಟಿವ್ ಹಾಕದೆ ರೆಡಿಯಾಗಿದೆ ಈ ಖಾರ ಪುಡಿ. ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಇಡಬಹುದು. ಈಗ ಸೂಪರ್ ಆಗಿರುವಂತಹ ಕೊತ್ತಂಬರಿ ಪುಡಿಯನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದು 100 ಗ್ರಾಮ್ ಅಷ್ಟು ಕೊತ್ತಂಬರಿ ಬೀಜನ ನಾನು ತಗೊಂಡಿದ್ದೇನೆ. ಫ್ರೆಶ್ ಆಗಿರುವಂಥದ್ದು, ತುಂಬಾ ಒಳ್ಳೆ ಕ್ವಾಲಿಟಿಯ ಕೊತ್ತಂಬರಿ ಬೀಜನ ತಗೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕಸ ಗಿಸ ಏನಾದರೂ ಇದೆಯಾ ಅಂತ ಕ್ಲೀನ್ ಮಾಡ್ಕೊಳ್ಳಿ. ಬಾಣಲೆನ ಚೂರು ಬಿಸಿ ಮಾಡಿಕೊಂಡು ಈ ಕೊತ್ತಂಬರಿ ಬೀಜನ ಹಾಕೊಂಡು ಕೂಡ ನೀಟಾಗಿ ಇದು ಗರಿ ಗರಿ ಆಗೋ ತನಕ ಹುರಿದ್ಕೋಬೇಕು ನಾವು. ಕೊತ್ತಂಬರಿ ಬೀಜ ಒಳ್ಳೆ ಕಲರ್ ಬರಲಿಕ್ಕೆ, ಹಾಗೆಯೇ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಒಂದು ಸ್ವಲ್ಪ ಕರಿ ಲೀವ್ಸನ್ನು ನಾವು ಹಾಕೋಬೇಕು. 2 ಒಟ್ಟಿಗೆ ಹುರಿದ್ಕೊಳ್ಳೋಣ. ನೋಡಿ, ಪರಪರ ಅಂತ ಹೇಳುತ್ತಲ್ವಾ, ಅಷ್ಟು ತನಕ ಹುರಿದ್ಕೋಬೇಕು. ಅಷ್ಟೊತ್ತಿಗೆ ನಿಮಗೆ ಒಳ್ಳೆ ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಒಳ್ಳೆ ಆರೋಮ ಬರಲಿಕ್ಕೆ ಶುರುವಾಗುತ್ತೆ. ಸಾಕು, ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಒಂದು ತಟ್ಟೆಗೆ ನಾವು ತೆಗೆದು ಹಾಕೋಬೇಕು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಾವು ಪುಡಿ ಮಾಡ್ಕೋಬಹುದು. ಪುಡಿ ಮಾಡ್ಕೊಳ್ಳುವಂಥ ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಒಂಚೂರು ತಣ್ಣಗಾದ ನಂತರ, ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಡಿ, ಕರೆಕ್ಟಾಗಿ ಪುಡಿ ಆಗಲ್ಲ. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದೇನು ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಅರಿಶಿನ ಪುಡಿ ಯಾಕಂತಂದರೆ ಒಳ್ಳೆ ಕಲರ್ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಕರಿ ಲೀವ್ಸ್ ಕೂಡ ಅಷ್ಟೇ, ಒಳ್ಳೆ ಕಲರ್ ಬರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈ ಕೊತ್ತಂಬರಿ ಪುಡಿಯನ್ನು ಮಾಡ್ತಾ ಇರುವಾಗಲೇ ಎಂಥ ಫ್ಲೇವರ್ ಬರುತ್ತಾ ಇರುತ್ತೆ ಅಂದರೆ, ನಿಮಗೆ ಇದೆಯಲ್ವ ಅಂಗಡಿಯಿಂದ ತಂದಿರೋದು ಒಂದ್ಸರಿನೂ ಕೂಡ ಆ ಥರ ಸ್ಮೆಲ್ ಬಂದಿರಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅಂತಂದರೆ. ಸೂಪರ್ ಆಗಿರುವಂಥ ಕೊತ್ತಂಬರಿ ಬೀಜದ ಪುಡಿ ರೆಡಿ ಆಗಿದೆ. ಇದನ್ನು ಕೂಡ ನೀವು ಒಂದು ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು.
ಈಗ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿರುವಂತಹ ಜೀರಿಗೆ ಪುಡಿಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೇನೆ. ಹೇಗೆ ಅಂತ ತುಂಬಾನೇ ಒಳ್ಳೆ ಕ್ವಾಲಿಟಿ ಇರುವಂತಹ ಜೀರಿಗೆಯನ್ನು ನೋಡಿ ತಗೊಂಡು ಬನ್ನಿ. ಬಾಣಲೆನ ಬಿಸಿ ಮಾಡಿಕೊಂಡು ಈ ಜೀರಿಗೆನ ಹಾಕೊತಾ ಇದ್ದೇನೆ. 100 ಗ್ರಾಮ್ ಅಷ್ಟು ಜೀರಿಗೆ ಇದೆ. ಇದಕ್ಕೆ ಕೂಡ ಅಷ್ಟೇ ಒಂದು ಸ್ವಲ್ಪ ಕರಿ ಲೀವ್ಸ್ ಅನ್ನು ಹಾಕೊಳ್ಳಿ. ಕರಿ ಲೀವ್ಸ್ ಎಲ್ಲದಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಒಳ್ಳೆ ಕಲರ್ ಬರಲಿಕ್ಕೆ ಕೂಡ ಒಳ್ಳೇದು. ಎರಡನ್ನು ಒಟ್ಟಿಗೆ ಹುರಿಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗುತ್ತೆ, ಹಾಗೇನೆ ಪರಪರ ಅಂತ ಸೌಂಡ್ ಬರುತ್ತಲ್ವಾ, ಅಷ್ಟೋ ತನಕ ಹುರಿದ್ಕೋಬೇಕು. ಯಾವುದೇ ಕಾರಣಕ್ಕೆ ಕರಟಿಸಬೇಡಿ. ಹುರಿದ್ಕೊಳ್ಳುವಾಗ ಎಲ್ಲದನ್ನು ಹುರಿದ್ಕೊಳ್ಳುವಾಗ ಕೂಡ ಅಷ್ಟೇ ಮೀಡಿಯಂ ಉರಿಯನ್ನು ಇಟ್ಕೊಳ್ಳಿ. ಸ್ಟವ್ ಅನ್ನ ಬಂದ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ನೋಡಿ ಸ್ವಲ್ಪ ತಣ್ಣಗಾಗಿದೆ, ಗರಿ ಗರಿ ಅಂತ ಇದೆ ನೋಡಿ. ಇವಾಗ ಇದನ್ನ ರುಬ್ಕೊಳ್ಳೋಣ. ಕೊತ್ತಂಬರಿ ಪುಡಿ ಮಾಡಿ ಇರುವಂತಹ ಮಿಕ್ಸಿಗೆ ಹಾಕೊಂಡು ನಾನು ರುಬ್ಕೊತಾ ಇದ್ದೇನೆ. ಇದಕ್ಕೆ ಕೂಡ ಅಷ್ಟೇ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ತುಂಬಾನೇ ಒಳ್ಳೆ ಕಲರ್ ಬರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೂಪರ್ ಆಗಿರುವಂತಹ ಜೀರಿಗೆ ಪುಡಿ ರೆಡಿ ಆಗಿದೆ. ನಿಜ ಹೇಳ್ತೇನೆ, ನಿಮ್ಗೆ ಇದನ್ನ ಮಾಡ್ತಾ ಇದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಅಂಗಡಿಯಿಂದ ತರೋದಕ್ಕೂ ಮನೆಯಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಏನು ಅಂತ. ಅದಕ್ಕೆ ಹೇಳೋದು, ಆದಷ್ಟು ನಾವು ಮನೆಯಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಅಡುಗೆಗೆ ಯೂಸ್ ಮಾಡೋದು ಒಳ್ಳೇದು, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಜೀರಿಗೆ ಪುಡಿ ರೆಡಿ ಆಗಿದೆ. ಡಬ್ಬದಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಬಹುದು. ಇನ್ನೊಂದು ತುಂಬಾನೇ ಮುಖ್ಯವಾಗಿರುವಂತಹ ಪುಡಿಯನ್ನ ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಕಾಳುಮೆಣಸಿನ ಪುಡಿ. ಇನ್ನು ಈ ಮಳೆ ಸೀಸನ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಇದು ಎಲ್ರಿಗೂ ಬೇಕಾಗುತ್ತೆ. ಇದು ಮಾಡೋದು ತುಂಬಾ ಸಿಂಪಲ್. ಬಟ್ ಒಂದು ಮುಖ್ಯವಾದ ಅಂಶ ಏನು ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ ಕಾಳುಮೆಣಸು ಇದೆಯಲ್ಲೋ ಒರಿಜಿನಲ್ ಪ್ಯೂರ್ ಆಗಿರೋದು ಸಿಗಬೇಕು. ನಿಮಗೆ ಕಾಳುಮೆಣಸಿನಲ್ಲಿ ಆಕ್ಚುಲ್ ಆಗಿ ಪಪ್ಪಾಯ ಬೀಜಗಳನ್ನು ಮಿಕ್ಸ್ ಮಾಡಿರ್ತಾರೆ. ಆದ್ರಿಂದ ಅಂಗಡಿಯಲ್ಲಿ ಕೇಳ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ. ನೀವು ಈ ಮಲೆನಾಡು ಅಥವಾ ಕರಾವಳಿ ಕಡೆ ಇಲ್ಲೆಲ್ಲ ಇರೋರಾದ್ರೆ ಆ ಕಡೆಯಿಂದ ತರಿಸಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಒರಿಜಿನಲ್ ಕ್ವಾಲಿಟಿಯ ಒಳ್ಳೆ ಕ್ವಾಲಿಟಿಯ ಕಾಳುಮೆಣಸು ಸಿಗುತ್ತೆ. 100 ಗ್ರಾಮ್ ಅಷ್ಟು ಕಾಳುಮೆಣಸನ್ನ ತಗೊಂಡು ಚೆನ್ನಾಗಿ ಆರಿಸ್ಕೊಳ್ಳಿ. ಕಸ ಏನಾದ್ರೂ ಇದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಇದನ್ನ ನಾವು ತುಂಬಾ ಹುರಿದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ಮೊದಲೇ ಗರಿ ಗರಿ ಇರುತ್ತೆ. ಜಸ್ಟ್ ಸ್ವಲ್ಪ ಹುರಿದುಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೆ ಕರಿಮೆಣಸನ್ನ ಜಾಸ್ತಿ ಹುರಿದುಕೋಬೇಡಿ, ಅದರಲ್ಲಿರುವ ಮದ್ದಿನ ಸತ್ವ ಹೋಗುತ್ತೆ ಅಂತ ಹೇಳ್ತಾರೆ. ಜಸ್ಟ್ 1 ನಿಮಿಷ ಹುರಿದುಕೊಂಡ್ರೆ ಸಾಕು. ಒಂಚೂರು ಸಣ್ಣಗಾಗಲಿ ಇದು. ಇದನ್ನು ಜಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಹುರಿದುಕೊಳ್ಳುವಂಥದ್ದು. ಕಾಳುಮೆಣಸನ್ನು ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಮಗೆ ಕಷಾಯ ಅದಕ್ಕೆ ಇದಕ್ಕೆಲ್ಲ ಎಲ್ಲದಕ್ಕೂ ಬೇಕಾಗುತ್ತೆ, ಅಡುಗೆಗೂ ಬೇಕಾಗುತ್ತೆ. ನೋಡಿ ಕಾಳುಮೆಣಸಿನ ಪುಡಿ ಕೂಡ ರೆಡಿ ಆಗಿದೆ. ಒರಿಜಿನಲ್ ಕಾಳುಮೆಣಸೆ ಆಗಿದ್ರೆ ಎಂತ ಘಾಟ್ ಬರುತ್ತೆ ಅಂತಂದ್ರೆ ಆ ಕಾಳುಮೆಣಸಿದು ನಿಮಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಸೂಪರ್ ಆಗಿರುವಂತಹ ಕಾಳುಮೆಣಸಿನ ಪುಡಿ ಕೂಡ ರೆಡಿ ಆಗಿದೆ. ನೋಡಿ ಮನೇಲೆ ಮಾಡಿರುವಂತಹ ಖಾರ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ ರೆಡಿ ಆಗಿದೆ. ನಿಮ್ಗೆ ಅಂಗಡಿಯಿಂದ ತರುವ ಈ ಜೀರಿಗೆ ಪುಡಿ ಮತ್ತೆ ಕೊತ್ತಂಬರಿ ಬೀಜದ ಪುಡಿ ಇರುತ್ತಲ್ವಾ, ಒಂದೇ ಕಲರ್ ಇರುತ್ತೆ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಒಳ್ಳೆ ಆರೋಗ್ಯಕರ ಈ ಪುಡಿಗಳನ್ನು ಮನೆಯಲ್ಲೇ ಮಾಡಿ ಇಟ್ಕೊಳ್ಳಿ, ತುಂಬಾನೇ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.